ರಾಜಕೀಯ ಕ್ಷೇತ್ರದಲ್ಲಿ ಅತ್ಯಂತ ಕೆಟ್ಟ ಪದ್ಧತಿಯೊಂದಕ್ಕೆ ಕರ್ನಾಟಕ ನೆಲೆಯಾಗ್ಬಿಟ್ಟಿದೆಯಾ? ಅಧಿಕಾರ, ಕುರ್ಚಿ, ಅದನ್ನ ಕಬಳಿಸಕ್ಕೋಸ್ಕರ ಎಲ್ಲಾ ಎಲ್ಲೆಯನ್ನ ಮೀರಿ ಪ್ರಯತ್ನಗಳು ನಡೀತಾ ಇದೆಯಾ? ಹೀಗೊಂದು ಅನುಮಾನ ಹುಟ್ಟಲಿಕ್ಕೆ ಕಾರಣವಾಗಿದ್ದು ಕಳೆದ 2-3 ದಿನಗಳಿಂದ ರಾಜ್ಯ ರಾಜಕಾರಣದಲ್ಲಿ ನಡೀತಾ ಇರುವ ಹನಿ ಟ್ರ್ಯಾಪ್ ಗೇಮ್ನ ಆರೋಪ ಪ್ರತ್ಯಾರೋಪಗಳ ಸರಣಿ. ಹನಿ ಟ್ರ್ಯಾಪ್ ಗೇಮ್ ಪ್ಲಾನ್ಗೆ ಕಾಂಗ್ರೆಸ್ ನಾಯಕರು ತಂಡ ಹೊಡೆದಿದ್ದಾರೆ. 48 ಮಂದಿಯ ಸಿಡಿ ಅಂತೆ, ಅದನ್ನ ತಯಾರು ಮಾಡ್ತಿರೋದ್ರ ಹಿಂದಿರುವ ಒಬ್ಬ ಮಹಾನಾಯಕನಂತೆ, ಆತನಿಗೆ ಮುಖ್ಯಮಂತ್ರಿ ಕುರ್ಚಿ ಮೇಲಿರುವ ಆಸೆಯೇ ಇದಕ್ಕೆಲ್ಲ ಕಾರಣ ಅಂತೆ. ಹೀಗೆ ಅಂತೆ ಕಂತೆಗಳ ಹೇಳಿಕೆಗಳು ದಿನಂಪ್ರತಿ ಕಾಂಗ್ರೆಸ್ ಪಾಳ್ಯದಲ್ಲಿ ಹೆಚ್ಚಾಗ್ತಲೇ ಇದೆ. ಅದರಲ್ಲೂ ನೇರವಾಗಿ ಹಿರಿಯ ಸಚಿವ ಕೆಎನ್ ರಾಜಣ್ಣ ಅವರು ಕಲಾಪದ ಸಂದರ್ಭದಲ್ಲಿ ಆನ್ ದ ಫ್ಲೋರ್ ಹನಿ ಟ್ರ್ಯಾಪ್ ಪ್ರಯತ್ನ ಆಗಿದ್ದು ನಿಜ, ನನ್ನ ಬಳಿಯಲ್ಲಿ ದಾಖಲೆಗಳಿದೆ, ಈ ಬಗ್ಗೆ ದೂರು ನೀಡ್ತೇನೆ ಅಂತ ಹೇಳಿಕೆ ಕೊಟ್ಟ ಬೆನ್ನಲ್ಲೇ ಅಧಿಕೃತ ಮೊಹರೆಯೊಂದನ್ನ ಒತ್ತಿದಂತಾಯಿತು ಹನಿ ಟ್ರ್ಯಾಪ್ ವಿಚಾರಕ್ಕೆ. ಎಲ್ಲ ಚರ್ಚೆಗಳಾಗ್ತಾ ಇರುವ ನಡುವೆ ರಿಪಬ್ಲಿಕ್ ಕನ್ನಡಕ್ಕೆ ಇದೇ ಹನಿ ಕಹಾನಿಯ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಒಂದು ಲಭ್ಯವಾಗಿದೆ. ಖುದ್ದು ಕೆಎನ್ ರಾಜಣ್ಣ ಅವರ ಪುತ್ರ ರಾಜೇಂದ್ರ ಅವರೇ ಒಪ್ಪಿಕೊಂಡಿದ್ದಾರೆ. ಕೆಎನ್ ರಾಜಣ್ಣ ಅವರು ಸದನದ ಸಂದರ್ಭದಲ್ಲಿ ವಿಚಾರವನ್ನ ಪ್ರಸ್ತಾಪ ಮಾಡಲಿಕ್ಕೆ ಮುಂಚೆಯೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಗಮನಕ್ಕೆ ಎಲ್ಲಾ ವಿಚಾರವನ್ನ ತರಲಾಗಿತ್ತು. ಮುಖ್ಯಮಂತ್ರಿಗಳ ಅಣತಿಯಂತೆಯೇ, ಅವರ ನಿರ್ದೇಶನದಂತೆಯೇ ಅಸೆಂಬ್ಲಿಯಲ್ಲಿ ಮಾತನಾಡಿದ್ರು ಕೆಎನ್ ರಾಜಣ್ಣ ಅನ್ನೋ ಸ್ಫೋಟಕ ಸುದ್ದಿ ಹೊರಬಿದ್ದಿದೆ. ಸಚಿವ ರಾಜಣ್ಣ ಅವರ ಪುತ್ರ ರಾಜೇಂದ್ರ ಅವರೇ ಈ ಹೊಸದೊಂದು ಆಯಾಮಕ್ಕೆ ಅಣಿಯನ್ನ ಇಟ್ಟಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ನೀಡಿದ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಹನಿ ಕಹಾನಿಯಲ್ಲಿ ಇವತ್ತಾದ ಬೆಳವಣಿಗೆಗಳ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಬೋಗಸ್ ಎಲ್ಲ ವಿಚಾರನೂ ಬೋಗಸ್. ಅರ್ಥ ಆಯ್ತಾ? ಸುಮ್ಮನೆ ಸೃಷ್ಟಿಗಳು ಮಾಡ್ತಾ ಇದಾರೆ. ಅವ್ರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ನನಗೆ ಮಾತ್ರ ನೀವೇನು ಕೇಳಕ್ ಹೋಗ್ಬೇಡಿ. ನಾನು ಯಾವಾಗ್ಲೂ ಆಸನ್ ಮುಖ್ಯನೇ. ನಾನು ಎಂತದ್ ಬಂದ್ರು ಕೂಡ ಎಂತೆಂತ ಸಂದರ್ಭದಲ್ಲೂ ನಾನು ಯಾವತ್ತು ಎದೆಗುಂದೋದು ಇಲ್ಲ, ಯಾವತ್ತು ಬೇಸರನೂ ಇಲ್ಲ. ನಡೀದೇ ಇರೋದೆಲ್ಲ ನಡೆದು ಹೋಗಿದೆ ಅಂತದ್ರಲ್ಲಿ ನಾವು ಅದನ್ನು ಗಂಭೀರವಾಗಿ ತಗೊಳ್ಳಿಲ್ಲ ಅಂದ್ರೆ, ಯಾರ್ಯಾರು ಈ ಕೃತ್ಯನ ಮಾಡಿಸ್ತಾ ಇದ್ದಾರೆ, ಈ ಬಲೆನ ಬೀಸ್ತಾ ಇದ್ದಾರೆ, ಇದ್ರ ಹಿಂದೆಗಡೆ ಒಂದು ಫ್ಯಾಕ್ಟರಿನ ತೆರೆದಿದ್ದಾರೆ ಅಂತೇಳಿ ನಾವ್ಯಾರು ಹೇಳ್ಬೇಕಿಲ್ಲ, ಕಾಂಗ್ರೆಸ್ ಹೇಳಾಗಿದೆ. ಹನಿ ಬಾಂಬ್ನಲ್ಲೇ ಬಿಗ್ ಅಪ್ಡೇಟ್. ಸಿಎಂ ನಿರ್ದೇಶನದಂತೆ ನಡೆಯುತ್ತಾ ಪ್ರಹಸನ. ಮಹಾನಾಯಕನ ಹನಿ ಟ್ರ್ಯಾಪ್ ಆಟಕ್ಕೆ ಸಿಎಂ ಸೇರಿ ಕಾಂಗ್ರೆಸ್ ನಾಯಕರು ಬೆಚ್ಚಿ ಬಿದ್ದಿದ್ದಾರೆ. ಸಚಿವ ರಾಜಣ್ಣ ಹಾಗೂ ಅವರ ಪುತ್ರ ರಾಜೇಂದ್ರ ಸಿಡಿಸಿರುವ ಬಾಂಬ್ಗೆ ಸರ್ಕಾರ ಶೇಕ್ ಆಗ್ತಿದೆ. ಮಧು ಬಾಲೆ ಮಸಲತ್ತಿಗೆ ಇಡೀ ಮಂತ್ರಿಮಂಡಲವೇ ಬೆಚ್ಚಿ ಬಿದ್ದಿದೆ. ಸಿಎಂ ನಿರ್ದೇಶನದಂತೆ ವಿಧಾನಸಭೆಯಲ್ಲಿ ಹನಿ ಟ್ರ್ಯಾಪ್ ಬಾಂಬ್ ಬ್ಲಾಸ್ಟ್ ಆಯ್ತಾ ಅನ್ನೋದಕ್ಕೆ ಎಂಎಲ್ಸಿ ರಾಜೇಂದ್ರ ನೀಡಿರೋ ಹೇಳಿಕೆ ಇದೀಗ ಪುಷ್ಟಿ ನೀಡುವಂತಿದೆ. ಸಚಿವರು ಸದನದಲ್ಲಿ ಮಾತಾಡೋಕ್ಕಿಂತ ಮುಂಚೆ ಮುಖ್ಯಮಂತ್ರಿಗಳ ಹತ್ರ ಗಮನಕ್ಕೆ ತಂದಿದೆ. ಮುಖ್ಯಮಂತ್ರಿಗಳು ಗಮನಕ್ಕೆ ತಂದು ಆಯ್ತು ಅದೇನಿದೆ ನೀನು ಸೆಷನ್ ಅಲ್ಲಿ ಮಾತಾಡು ಅಂತ ಹೇಳಿದ್ಮೇಲೆ ಅವತ್ತು ರಾಜಣ್ಣವ್ರು ಮಾತಾಡಿರುವಂತದ್ದು. ಮುಖ್ಯಮಂತ್ರಿಗಳು ಗಮನಕ್ಕೆ ತಂದೆ ಮಾಡಿರುವಂತದ್ದು. ಅವರು ಮಾತಾಡಿ ಅಂತ ಹೇಳಿದ್ರು. ಹೌದು, ಮುಖ್ಯಮಂತ್ರಿಗಳು ಗಮನಕ್ಕೆ ತಂದ ಮೇಲೆನೆ ನಮ್ಮ ರಾಜಣ್ಣವ್ರು ಮಾತಾಡೋದು ಬಿಟ್ಟರೆ ಬೇರೆ ವಿಚಾರ ಕೊಟ್ಟೆ ಹೋಗ್ತೀನಿ. ಯಾಕಂದ್ರೆ ನಾನು ಅವತ್ತೇ ಹೋಗ್ಬೇಕು. ಗುರುವಾರ ನನಗಲ್ಲಿ ಮೀಟಿಂಗ್ ಇದೆ. ಸೊ ನಾನು ಬುಧವಾರ ಅವತ್ತು ಎಷ್ಟೊತ್ತರಲ್ಲಿ ನಾನು ಡೆಲ್ಲಿ ಹೋಗ್ತೀನಿ. ಮೂಗ್ದಾರ ಅದು ಹಾಕುವಂಥದ್ದು ಅವ್ರಿಗೆ ಬಿಟ್ಟಿದ್ದು, ಬಟ್ ಸ್ಟಾಪ್ ಆಗ್ಬೇಕು. ಯಾರ ಹಿಂದೆ ಇದ್ರೆ ಅದ್ ನಿಲ್ಬೇಕು. ನಮಗಾಗ್ತಾ ಇರೋವಂಥದ್ದನ್ನ ಬೇರೆಯವ್ರಿಗೆ ಆಗ್ಬಾರ್ದು. ಹೈಕಮಾಂಡ್ ಮೂಗ್ದಾರ ಹಾಕಬೇಕು ಅಂತಂದ್ರೆ ಆ ನಾಯಕರು ನಿಮ್ಮಲ್ಲೇ ಇರಬೇಕು. ನಮ್ಮಲ್ಲಿ ಇದ್ದಾರೋ ಬೇರೆ ಕಡೆ ಇದ್ದಾರೋ ಗೊತ್ತಿರೋ ತನಿಖೆಯಲ್ಲಿ ಬರುತ್ತೆ. ಸರ್, ಒಬ್ಬ ಮಹಾನಾಯಕರ ಬಗ್ಗೆ ಭಾರಿ ಚರ್ಚೆ ಆಗ್ತಾ ಇದೆ. ಇದರಿಂದ ಮಹಾನಾಯಕರಿದ್ದಾರೆ ಅಂತ. ಯಾರು ಸರ್ ಆ ಮಹಾನಾಯಕರು? ಯಾಕೆ ಹನಿ ಟ್ರ್ಯಾಪ್ ಮಾಡ್ತಿದ್ದಾರೆ? ನಿಮ್ಗೇನಾರು ಗೊತ್ತಾ? ಮಹಾನಾಯಕರು ಅಂತ ಪಟ್ಟಿ ಯಾರಿಗಾರ ಹೆಸರು ಟೈಟಲ್ ಕೊಟ್ಟಿದ್ರು ನೀವು? ಮಹಾನಾಯಕರು ಅಂತ ನಾಳೆ ಬೆಳಿಗ್ಗೆ ಇನ್ನೊಬ್ರಿಗೆ ಹೇಳ್ಬೋದು. ಮಹಾನಾಯಕ ಅನ್ನೋದು ಅಷ್ಟೇ ನೀವು ಹೆಸರು. ಅದಕ್ಕೇನು ಯಾರ ಇಂಥ ಪರ್ಸನ್ ಅಂತೇನೆ ಹೆಸರು ಇಟ್ಟಿದ್ದೀರಾ? ಏನ್ ಇಲ್ವಲ್ಲ. ನೀವಷ್ಟೇ ನೀವೇ ಮಹಾನಾಯಕ ಅಂತ ಹೇಳ್ತೀರಾ. ಅದು ಮಹಾನಾಯಕ ಯಾರು ಬೇಕಾದ್ರೆ ಮಹಾನಾಯಕರಂತೂ ಇದಾರೆ, ಒಟ್ನಲ್ಲಿ ಇದಾರೆ, ಸೂತ್ರಧಾರಿ ಇದಾರೆ. ಇಲ್ದಲ್ಲೇ ಇವೆಲ್ಲ ನಡೆಯುತ್ತಾ? ಬಹಳ ಹಿಂದೆ ಅಂತ ಹೋದ್ರೆ ಎಷ್ಟ್ ಜನದ ಮೇಲೆ ಆಗಿದೆ. ಕೋರ್ಟಲ್ಲಿ ಎಷ್ಟ್ ಜನ ಸ್ಟೇ ತಂದಿದ್ದಾರೆ. ಈಗ ನಾವು ಇದೇನಾರು ಆಗಿದೆ ಅಂತೇಳಿ ಸ್ಟೇ ತರಕ್ ಹೋಗ್ಬೋದಿತ್ತು, ಬಟ್ ಏನ್ ಆಗಿಲ್ಲ. ಆಗಿದ್ರು ಆತರ ಏನೋ ಸಿಡಿದ್ರೆ ಬಿಡ್ಲಪ್ಪ. ಹೌದಲ್ಲ, ಹೇಳ್ತಾರಲ್ಲ ಆಗ್ಬಿಟ್ಟಿದೆ ಅಂತ ಸ್ವಲ್ಪ ಜನ ಮಾಹಿತಿ ಯಾರೋ ಕೊಟ್ರು, ಆಯ್ತು ಆಗಿದ್ರೆ ಬಿಡಿ, ನಂತೇನು ಅಭ್ಯಂತರ ಇಲ್ಲ.
ಅದಕ್ಕೆ ನಾವು ಇಂಜರಿ ಅಂತದಲ್ಲ. ಹನಿ ಟ್ರ್ಯಾಪ್ ಸುಂಟರಗಾಳಿ ಕಾಂಗ್ರೆಸ್ ಸಚಿವರ ನಡುವೆ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿದೆ. ಮೊದಲು ದೂರು ಕೊಡಲಿ, ಆಮೇಲೆ ನೋಡೋಣ ಅಂತ ಡಿಸಿಎಂ ಡಿಕೆಶಿ ಗೃಹ ಸಚಿವ ಪರಂ ಹೇಳಿದ್ದಾರೆ. ಹನಿ ಟ್ರ್ಯಾಪ್ಗೆ ಒಂದು ಫ್ಯಾಕ್ಟರಿಯೇ ಇದೆ ಅಂತ ಮಾಜಿ ಶಾಸಕ ಎ ಮಂಜು ಹೊಸ ಬಾಂಬ್ ಸಿಡಿಸಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷನಾಗಿ ಅವ್ರು ಕೇಳಿದ್ದೀನಿ, ನನ್ನ ಹತ್ರ ಏನು ಇಲ್ಲ ಅಂತ ಹೇಳಿದ್ದಾರೆ. ಅವ್ರು ನನ್ನ ಹತ್ರ ಏನ್ ಹೇಳಿದ್ದಾರೆ ಅನ್ನೋದನ್ನ ನಾನು ಬಿಚ್ಚಿ ನಿಮ್ಮ ಹತ್ರ ಹೇಳಕ್ ಆಗಲ್ಲ. ಅವ್ರಿಗೇನಪ್ಪ ಅವ್ರದ್ದೇನೋ ಒಂದೇನೋ ಇದ್ರ ಮೇಲೆ ಅವ್ರು ಹೇಳ್ತಾರೆ. ನಾನು ಅವರು ಹೇಳ್ದೆ ಏನೋ ಇದ್ರೆ ಕಂಪ್ಲೇಂಟ್ ಫೈಲ್ ಮಾಡಪ್ಪ ಅಂತಾನು ಹೇಳಿದೆ. ನಿನ್ನೆನೆ ಟಿವಿಗೆ ಅವರು ಹೇಳಿದ್ದಾರೆ, ಅದೆಲ್ಲ ಕೋಲಾರಲ್ಲ ಟಿವಿಗೆ ಹೇಳಿದ್ದಾರೆ. ಇದಕ್ಕೆ ನಾನು ಇನ್ನೇನ್ ಹೇಳ್ಬೇಕು? ನಾನು ರಾಜಣ್ಣ ಅವರು ಕಂಪ್ಲೇಂಟ್ ಕೊಡಬೇಕು ಅಂತ ಹೇಳಿ ಕಂಪ್ಲೇಂಟ್ ಕೊಡ್ತೇನೆ ಅಂತ ಅವತ್ತೇ ಹೇಳಿದ್ರು. ಇನ್ನುವರೆಗೆ ಕಂಪ್ಲೇಂಟ್ ನನಗೂ ರೆಪ್ರೆಸೆಂಟೇಷನ್ ಬಂದಿಲ್ಲ. ಕಂಪ್ಲೇಂಟ್ ಯಾವುದೇ ಪೊಲೀಸ್ ಸ್ಟೇಷನ್ ಅಲ್ಲಿ ಕೂಡ ಕಂಪ್ಲೇಂಟ್ ಆಗಿಲ್ಲ. ಕಂಪ್ಲೇಂಟ್ ಬಂದ ಮೇಲೆ ಒಂದು ಕಾಸ್ ಆಫ್ ಆಕ್ಷನ್ ಬೇಕಾಗ್ತದೆ. ಅವರು ನೇರವಾಗಿ ಭೇಟಿಯಾಗಿ ಮಾತಾಡಿದ್ರು ಸರ್? ನೇರವಾಗಿ ಮಾತಾಡಿಲ್ಲ, ಫೋನಲ್ಲಿ ಮಾತಾಡಿದ್ದೀನಿ. ಏನ್ ಹೇಳಿದ್ರು ಸರ್? ಫೋನಲ್ಲಿ ಏನ್ ಹೇಳಿದ್ರು ಅಂದ್ರೆ, ನೋಡಪ್ಪ ನಿನಗೆ ದೇವ್ರ ಏನ್ ಬುದ್ಧಿ ಕೊಡ್ತಾನೆ ಆ ಪ್ರಕಾರ ನಡ್ಕೋ ಅಂತ ಹೇಳಿದಾರೆ ಅಷ್ಟೇ. ನನ್ ತಮ್ಮ ಡಿ.ಕೆ. ಸುರೇಶ್ ಅವ್ರನ್ನ ಸೋಲ್ಸಿರ್ತಕ್ಕಂಥವ್ರಿಗೆ ಲೆಕ್ಕ ಚಿತ್ ಮಾಡ್ತಾ ಇದ್ದೀನಿ ಅಂತ ಹೇಳೋರಲ್ವಾ? ಒಂದು ಯೋಗೇಶ್ ಚಿತ್ ಮಾಡಿದೀನಿ, ಒಂದು ಮುನ್ರತ್ನ ಚಿತ್ ಮಾಡಿದೀನಿ, ಇನ್ಯಾರ್ಯಾರು ಚಿತ್ ಮಾಡಬೇಕು ಅಂತ. ಸಿಎಂ ಸಿದ್ದರಾಮಯ್ಯ ಅವರನ್ನ ರಾಜಣ್ಣರ ಪುತ್ರ ಎಂಎಲ್ಸಿ ರಾಜೇಂದ್ರ ಭೇಟಿ ಮಾಡಿ ದೂರು ನೀಡಿದ್ದಾರೆ. ಹನಿ ಟ್ರ್ಯಾಪ್ ಬಗ್ಗೆ ಎಂಎಲ್ಸಿ ರಾಜೇಂದ್ರ ದೂರು ಕೊಟ್ಟಿದ್ದಾರೆ. ಮಧುಬಾಲೆ ಹಿಂದೆ ನಿಂತು ಆಟ ಆಡ್ತಿರೋ ಮಹಾನಾಯಕನ ಸುತ್ತ ಈ ಹನಿ ಟ್ರ್ಯಾಪ್ ಕೇಸ್ ಗಿರಿಕಿ ಹೊಡೆಯುತ್ತಿದೆ. ಮಾಯಂಗನೆ ಮಸಲತ್ತಿಗೆ ಕಾಂಗ್ರೆಸ್ ಇದೀಗ ಕೊತ ಕೊತ ಕುದಿಯುತ್ತಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ರಾಜಕೀಯ ಕ್ಷೇತ್ರದಲ್ಲಿ ಅತ್ಯಂತ ಕೆಟ್ಟ ಪದ್ಧತಿಯೊಂದಕ್ಕೆ ಕರ್ನಾಟಕ ನೆಲೆಯಾಗ್ಬಿಟ್ಟಿದೆ. ಅಧಿಕಾರ, ಕುರ್ಚಿ, ಅದನ್ನ ಕಬಳಿಸಕ್ಕೋಸ್ಕರ ಎಲ್ಲಾ ಎಲ್ಲೆಯನ್ನ ಮೀರಿ ಪ್ರಯತ್ನಗಳು ನಡೀತಾ ಇದೆ. ಈಗೊಂದು ಅನುಮಾನ ಹುಟ್ಟಲಿಕ್ಕೆ ಕಾರಣವಾಗಿದ್ದು, ಕಳೆದ 2-3 ದಿನಗಳಿಂದ ರಾಜ್ಯ ರಾಜಕಾರಣದಲ್ಲಿ ನಡೀತಾ ಇರುವ ಹನಿ ಟ್ರ್ಯಾಪ್ ಗೇಮ್ನ ಆರೋಪ ಪ್ರತ್ಯಾರೋಪಗಳ ಸರಣಿ. ಹನಿ ಟ್ರ್ಯಾಪ್ ಗೇಮ್ ಪ್ಲಾನ್ಗೆ ಕಾಂಗ್ರೆಸ್ ನಾಯಕರು ತಂಡ ಹೊಡೆದಿದ್ದಾರೆ. 48 ಮಂದಿಯ ಸಿಡಿ ಅಂತೆ, ಅದನ್ನ ತಯಾರು ಮಾಡ್ತಿರೋದ್ರ ಹಿಂದಿರುವ ಒಬ್ಬ ಮಹಾನಾಯಕನಂತೆ, ಆತನಿಗೆ ಮುಖ್ಯಮಂತ್ರಿ ಕುರ್ಚಿ ಮೇಲಿರುವ ಆಸೆಯೇ ಇದಕ್ಕೆಲ್ಲ ಕಾರಣ ಅಂತೆ. ಹೀಗೆ ಅಂತೆ ಕಂತೆಗಳ ಹೇಳಿಕೆಗಳು ದಿನಂಪ್ರತಿ ಕಾಂಗ್ರೆಸ್ ಪಾಳ್ಯದಲ್ಲಿ ಹೆಚ್ಚಾಗ್ತಲೇ ಇದೆ. ಅದರಲ್ಲೂ ನೇರವಾಗಿ ಹಿರಿಯ ಸಚಿವ ಕೆಎನ್ ರಾಜಣ್ಣ ಅವರು ಕಲಾಪದ ಸಂದರ್ಭದಲ್ಲಿ ಆನ್ ದ ಫ್ಲೋರ್ ಹನಿ ಟ್ರ್ಯಾಪ್ ಪ್ರಯತ್ನ ಆಗಿದ್ದು ನಿಜ, ನನ್ನ ಬಳಿಯಲ್ಲಿ ದಾಖಲೆಗಳಿದೆ, ಈ ಬಗ್ಗೆ ದೂರು ನೀಡ್ತೇನೆ ಅಂತ ಹೇಳಿ ಹೇಳಿಕೆ ಕೊಟ್ಟ ಬೆನ್ನಲ್ಲೇ ಅಧಿಕೃತ ಮೊಹರವೊಂದನ್ನ ಒತ್ತಿದಂತಾಯಿತು ಹನಿ ಟ್ರ್ಯಾಪ್ ವಿಚಾರಕ್ಕೆ. ಎಲ್ಲ ಚರ್ಚೆಗಳಾಗ್ತಾ ಇರುವ ನಡುವೆ ರಿಪಬ್ಲಿಕ್ ಕನ್ನಡಕ್ಕೆ ಇದೇ ಹನಿ ಕಹಾನಿಯ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಒಂದು ಲಭ್ಯವಾಗಿದೆ. ಖುದ್ದು ಕೆಎನ್ ರಾಜಣ್ಣ ಅವರ ಪುತ್ರ ರಾಜೇಂದ್ರ ಅವರೇ ಒಪ್ಪಿಕೊಂಡಿದ್ದಾರೆ. ಕೆಎನ್ ರಾಜಣ್ಣ ಅವರು ಸದನದ ಸಂದರ್ಭದಲ್ಲಿ ವಿಚಾರವನ್ನ ಪ್ರಸ್ತಾಪ ಮಾಡಲಿಕ್ಕೆ ಮುಂಚೆಯೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಗಮನಕ್ಕೆ ಎಲ್ಲಾ ವಿಚಾರವನ್ನ ತರಲಾಗಿತ್ತು. ಮುಖ್ಯಮಂತ್ರಿಗಳ ಅಣತಿಯಂತೆಯೇ, ಅವರ ನಿರ್ದೇಶನದಂತೆಯೇ ಅಸೆಂಬ್ಲಿಯಲ್ಲಿ ಮಾತನಾಡಿದ್ರು ಕೆಎನ್ ರಾಜಣ್ಣ ಅನ್ನೋ ಸ್ಫೋಟಕ ಸುದ್ದಿ ಹೊರಬಿದ್ದಿದೆ. ಸಚಿವ ರಾಜಣ್ಣ ಅವರ ಪುತ್ರ ರಾಜೇಂದ್ರ ಅವರೇ ಈ ಹೊಸದೊಂದು ಆಯಾಮಕ್ಕೆ ಅಣಿಯನ್ನ ಇಟ್ಟಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ನೀಡಿದ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಹನಿ ಕಹಾನಿಯಲ್ಲಿ ಇವತ್ತಾದ ಬೆಳವಣಿಗೆಗಳ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಬೋಗಸ್, ಎಲ್ಲ ವಿಚಾರನೂ ಬೋಗಸೆ. ಅರ್ಥ ಆಯ್ತಾ? ಸುಮ್ಮನೆ ಸೃಷ್ಟಿಗಳು ಮಾಡ್ತಾ ಇದಾರೆ. ಅವ್ರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ನನಗೆ ಮಾತ್ರ ನೀವೇನು ಕೇಳಕ್ ಹೋಗ್ಬೇಡಿ. ನಾನು ಯಾವಾಗ್ಲೂ ಆಸನ್ ಮುಖ್ಯನೇ. ನಾನು ಎಂತದ್ ಬಂದ್ರು ಕೂಡ ಎಂತೆಂತ ಸಂದರ್ಭದಲ್ಲೂ ನಾನು ಯಾವತ್ತೂ ಎದೆಗುಂದೋದು ಇಲ್ಲ, ಯಾವತ್ತೂ ಬೇಸರ ಇಲ್ಲ. ನಡೀದೇ ಇರೋದೆಲ್ಲ ನಡೆದು ಹೋಗಿದೆ. ಅಂತದ್ರಲ್ಲಿ ನಾವು ಅದನ್ನು ಗಂಭೀರವಾಗಿ ತಗೊಳ್ಳಿಲ್ಲ ಅಂದ್ರೆ, ಯಾರ್ಯಾರು ಈ ಕೃತ್ಯನ ಮಾಡಿಸ್ತಾ ಇದ್ದಾರೆ, ಈ ಬಲೆನ ಬೀಸ್ತಾ ಇದ್ದಾರೆ, ಇದ್ರ ಹಿಂದೆಗಡೆ ಒಂದು ಫ್ಯಾಕ್ಟರಿನ ತೆರೆದಿದ್ದಾರೆ ಅಂತೇಳಿ ನಾವ್ಯಾರು ಹೇಳ್ಬೇಕಿಲ್ಲ, ಕಾಂಗ್ರೆಸ್ ಹೇಳಾಗಿದೆ. ಹನಿ ಬಾಂಬ್ನಲ್ಲೇ ಬಿಗ್ ಅಪ್ಡೇಟ್. ಸಿಎಂ ನಿರ್ದೇಶನದಂತೆ ನಡೆಯುತ್ತಾ ಪ್ರಹಸನ.
ಮಹಾನಾಯಕನ ಹನಿ ಟ್ರ್ಯಾಪ್ ಆಟಕ್ಕೆ ಸಿಎಂ ಸೇರಿ ಕಾಂಗ್ರೆಸ್ ನಾಯಕರು ಬೆಚ್ಚಿಬಿದ್ದಿದ್ದಾರೆ. ಸಚಿವ ರಾಜಣ್ಣ ಹಾಗೂ ಅವರ ಪುತ್ರ ರಾಜೇಂದ್ರ ಸಿಡಿಸಿರುವ ಬಾಂಬ್ಗೆ ಸರ್ಕಾರ ಶೇಕ್ ಆಗ್ತಿದೆ. ಮಧು ಬಾಲೆ ಮಸಲತ್ತಿಗೆ ಇಡೀ ಮಂತ್ರಿಮಂಡಲವೇ ಬೆಚ್ಚಿಬಿದ್ದಿದೆ. ಸಿಎಂ ನಿರ್ದೇಶನದಂತೆ ವಿಧಾನಸಭೆಯಲ್ಲಿ ಹನಿ ಟ್ರ್ಯಾಪ್ ಬಾಂಬ್ ಬ್ಲಾಸ್ಟ್ ಆಯ್ತಾ ಅನ್ನೋದಕ್ಕೆ ಎಂಎಲ್ಸಿ ರಾಜೇಂದ್ರ ನೀಡಿರೋ ಹೇಳಿಕೆ ಇದೀಗ ಪುಷ್ಟಿ ನೀಡುವಂತಿದೆ. ಸಚಿವರು ಸದನದಲ್ಲಿ ಮಾತಾಡೋಕ್ಕಿಂತ ಮುಂಚೆ ಮುಖ್ಯಮಂತ್ರಿಗಳ ಹತ್ರ ಗಮನಕ್ಕೆ ತಂದಿದೆ. ಮುಖ್ಯಮಂತ್ರಿಗಳು ಗಮನಕ್ಕೆ ತಂದು ಆಯ್ತು ಅದೇನಿದೆ ನೀನು ಸೆಷನ್ ಅಲ್ಲಿ ಮಾತಾಡು ಅಂತ ಹೇಳಿದ್ಮೇಲೆ ಅವತ್ತು ರಾಜಣ್ಣವ್ರು ಮಾತಾಡಿರುವಂತದ್ದು ಮುಖ್ಯಮಂತ್ರಿಗಳು ಗಮನಕ್ಕೆ ತಂದೆ ಮಾಡಿರುವಂತದ್ದು. ಅವರು ಮಾತಾಡಿ ಅಂತ ಹೇಳಿದ್ರು. ಹೌದು, ಮುಖ್ಯಮಂತ್ರಿಗಳು ಗಮನಕ್ಕೆ ತಂದ ಮೇಲೆನೆ ನಮ್ಮ ರಾಜಣ್ಣವ್ರು ಮಾತಾಡೋದು ಬಿಟ್ಟರೆ ಬೇರೆ ವಿಚಾರ ಕೊಟ್ಟೆ ಹೋಗ್ತೀನಿ. ಯಾಕಂದ್ರೆ ನಾನು ಅವತ್ತೇ ಹೋಗ್ಬೇಕು. ಗುರುವಾರ ನನಗಲ್ಲಿ ಮೀಟಿಂಗ್ ಇದೆ. ನಾನು ಬುಧವಾರ ಅವತ್ತು ಎಷ್ಟೊತ್ತಾದ್ರೂ ನಾನು ಡೆಲ್ಲಿ ಹೋಗ್ತೀನಿ. ಮೂಗ್ದಾರ ಅದು ಹಾಕುವಂಥದ್ದು ಅವ್ರಿಗೆ ಬಿಟ್ಟಿದ್ದು, ಬಟ್ ಸ್ಟಾಪ್ ಆಗ್ಬೇಕು. ಯಾರ ಹಿಂದೆ ಇದ್ರೆ ಅದ್ ನಿಲ್ಬೇಕು. ನಮ್ಗೆ ಆಗ್ತಾ ಇರೋವಂಥದ್ದನ್ನು ಬೇರೆಯವ್ರು ಹಾಕ್ಬಾರ್ದು. ಹೈಕಮಾಂಡ್ ಮೂಗ್ದಾರ ಹಾಕ್ಬೇಕು ಅಂತಂದ್ರೆ ಆ ನಾಯಕರು ನಿಮ್ಮಲ್ಲೇ ಇರಬೇಕು. ನಮ್ಮಲ್ಲಿ ಇದ್ದಾರೋ ಬೇರೆ ಕಡೆ ಇದ್ದಾರೋ ಗೊತ್ತಿಲ್ಲ, ತನಿಖೆಯಲ್ಲಿ ಬರುತ್ತೆ. ಸರ್, ಒಬ್ಬ ಮಹಾನಾಯಕರ ಬಗ್ಗೆ ಭಾರಿ ಚರ್ಚೆ ಆಗ್ತಾ ಇದೆ. ಇದರಿಂದ ಮಹಾನಾಯಕರಿದ್ದಾರೆ ಅಂತ. ಯಾರು ಸರ್ ಆ ಮಹಾನಾಯಕರು? ಯಾಕೆ ಹನಿ ಟ್ರ್ಯಾಪ್ ಮಾಡ್ತಿದ್ದಾರೆ? ನಿಮ್ಗೇನಾರು ಗೊತ್ತಾ? ಮಹಾನಾಯಕರು ಅಂತ ಪಟ್ಟಿ ಯಾರಿಗಾರ ಹೆಸರು ಟೈಟಲ್ ಕೊಟ್ಟಿದ್ರು ನೀವು? ಮಹಾನಾಯಕರು ಅಂತ ನಾಳೆ ಬೆಳಿಗ್ಗೆ ಇನ್ನೊಬ್ರಿಗೆ ಹೇಳ್ಬೋದು. ಮಹಾನಾಯಕ ಅನ್ನೋದು ಅಷ್ಟೇ ನೀವು ಹೆಸರು. ಅದು ಅದಕ್ಕೇನು ಯಾರ ಇಂಥ ಪರ್ಸನ್ ಅಂತೇನು ಹೆಸರು ಇಟ್ಟಿದ್ದೀರಾ? ಏನ್ ಇಲ್ವಲ್ಲ. ನೀವಷ್ಟಕ್ಕೆ ನೀವೇ ಮಹಾನಾಯಕ ಅಂತ ಹೇಳ್ತೀರಾ. ಅದು ಮಹಾನಾಯಕ ಯಾರು ಬೇಕಾದ್ರೆ ಮಹಾನಾಯಕರಂತೂ ಇದಾರೆ, ಒಟ್ನಲ್ಲಿ ಇದಾರೆ, ಸೂತ್ರಧಾರ ಇದಾರೆ. ಇಲ್ದಲ್ಲ ಇವೆಲ್ಲ ನಡೆಯುತ್ತಾ? ಬಹಳ ಹಿಂದೆ ಅಂತ ಹೋದ್ರೆ ಎಷ್ಟ್ ಜನದ ಮೇಲೆ ಆಗಿದೆ. ಕೋರ್ಟಲ್ಲಿ ಎಷ್ಟು ಜನ ಸ್ಟೇ ತಂದಿದ್ದಾರೆ. ಈಗ ನಾವೂನು ಇದೇನಾರು ಆಗಿದೆ ಅಂತೇಳಿ ಸ್ಟೇ ತರಕ್ ಹೋಗ್ಬೋದಿತ್ತು, ಬಟ್ ಏನ್ ಆಗಿಲ್ಲ. ಆಗಿದ್ರು ಆತರ ಏನೋ ಸೀಡಿದ್ರೆ ಬಿಡ್ಲಪ್ಪ. ಹೌದಲ್ಲ, ಹೇಳ್ತಾರಲ್ಲ ಆಗ್ಬಿಟ್ಟಿದೆ ಅಂತ ಸ್ವಲ್ಪ ಜನ ಮಾಹಿತಿ ಯಾರೋ ಕೊಟ್ರು, ಆಯ್ತಾಗಿದ್ರೆ ಬಿಡಿ, ನಂತೇನು ಅಭ್ಯಂತರ ಇಲ್ಲ. ಅದಕ್ಕೆ ನಾವು ಇಂಜರಿ ಅಂತದಲ್ಲ. ಹನಿ ಟ್ರ್ಯಾಪ್ ಸುಂಟರ ಗಾಳಿ ಕಾಂಗ್ರೆಸ್ ಸಚಿವರ ನಡುವೆ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿದೆ. ಮೊದಲು ದೂರು ಕೊಡಲಿ, ಆಮೇಲೆ ನೋಡೋಣ ಅಂತ ಡಿಸಿಎಂ ಡಿಕೆಶಿ ಗೃಹ ಸಚಿವ ಪರಂ ಹೇಳಿದ್ದಾರೆ. ಹನಿ ಟ್ರ್ಯಾಪ್ಗೆ ಒಂದು ಫ್ಯಾಕ್ಟರಿಯೇ ಇದೆ ಅಂತ ಮಾಜಿ ಶಾಸಕ ಎ ಮಂಜು ಹೊಸ ಬಾಂಬ್ ಸಿಡಿಸಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷನಾಗಿ ಅವ್ರು ಕೇಳಿದ್ದೀನಿ, ನನ್ನ ಹತ್ರ ಏನು ಇಲ್ಲ ಅಂತ ಹೇಳಿದ್ದಾರೆ. ಅವ್ರು ನನ್ನ ಹತ್ರ ಏನ್ ಹೇಳಿದ್ದಾರೆ ಅನ್ನೋದನ್ನ ನಾನು ಬಿಚ್ಚಿ ನಿಮ್ಮ ಹತ್ರ ಹೇಳಕ್ ಆಗಲ್ಲ. ಅವ್ರಿಗೇನಪ್ಪ ಅವ್ರದ್ದೇನೋ ಒಂದೇನೋ ಇದ್ರ ಮೇಲೆ ಅವ್ರು ಹೇಳ್ತಾರೆ. ನಾನು ಅವರು ಹೇಳ್ದೆ ಏನೋ ಇದ್ರೆ ಕಂಪ್ಲೇಂಟ್ ಫೈಲ್ ಮಾಡಪ್ಪ ಅಂತಾನು ಹೇಳಿದೆ. ನಿನ್ನೆನೆ ಟಿವಿಗೆ ಅವರು ಹೇಳಿದ್ದಾರೆ, ಅದೆಲ್ಲ ಕೋಲಾರಲ್ಲ ಟಿವಿಗೆ ಹೇಳಿದ್ದಾರೆ. ಇದಕ್ಕೆ ನಾ ಇನ್ನೇನ್ ಹೇಳ್ಬೇಕು? ನಾನು ರಾಜಣ್ಣ ಅವರು ಕಂಪ್ಲೇಂಟ್ ಕೊಡಬೇಕು ಅಂತ ಹೇಳಿ ಕಂಪ್ಲೇಂಟ್ ಕೊಡ್ತೀನಿ ಅಂತ ಅವತ್ತೇ ಹೇಳಿದ್ರು. ಇನ್ನುವರೆಗೆ ಕಂಪ್ಲೇಂಟ್ ನನಗೂ ರೆಪ್ರೆಸೆಂಟೇಷನ್ ಬಂದಿಲ್ಲ. ಕಂಪ್ಲೇಂಟ್ ಯಾವುದೇ ಪೊಲೀಸ್ ಸ್ಟೇಷನ್ ಅಲ್ಲಿ ಕೂಡ ಕಂಪ್ಲೇಂಟ್ ಆಗಿಲ್ಲ. ಕಂಪ್ಲೇಂಟ್ ಬಂದ ಮೇಲೆ ಒಂದು ಕಾಸ್ ಆಫ್ ಆಕ್ಷನ್ ಬೇಕಾಗ್ತದೆ. ನೇರವಾಗಿ ಭೇಟಿಯಾಗಿ ಮಾತಾಡಿದ್ರು ಸರ್? ನೇರವಾಗಿ ಮಾತಾಡಿಲ್ಲ, ಫೋನಲ್ಲಿ ಮಾತಾಡಿದ್ದೀನಿ. ಏನ್ ಹೇಳಿದ್ರು ಸರ್? ಫೋನಲ್ಲಿ ಏನ್ ಹೇಳಿದ್ರು ಅಂದ್ರೆ, ನೋಡಪ್ಪ, ನಿನಗೆ ದೇವ್ರೇನ್ ಬುದ್ಧಿ ಕೊಡ್ತಾನೆ ಆ ಪ್ರಕಾರ ನಡ್ಕೋ ಅಂತ ಹೇಳಿದಾರೆ ಅಷ್ಟೇ. ನನ್ನ ತಮ್ಮ ಡಿ.ಕೆ. ಸುರೇಶ್ ಅವ್ರನ್ನ ಸೋಲ್ಸಿರ್ತಕ್ಕಂಥವ್ರಿಗೆ ಲೆಕ್ಕ ಚಿತ್ ಮಾಡ್ತಾ ಇದ್ದೀನಿ ಅಂತ ಹೇಳೋರಲ್ವಾ? ಒಂದು ಯೋಗೇಶ್ ಚಿತ್ ಮಾಡಿದ್ದೀನಿ, ಒಂದು ಮುನ್ರತ್ನ ಚಿತ್ ಮಾಡಿದ್ದೀನಿ, ಇನ್ಯಾರ್ಯಾರು ಚಿತ್ ಮಾಡಬೇಕು ಅಂತ. ಸಿಎಂ ಸಿದ್ದರಾಮಯ್ಯ ಅವರನ್ನ ರಾಜಣ್ಣರ ಪುತ್ರ ಎಂಎಲ್ಸಿ ರಾಜೇಂದ್ರ ಭೇಟಿ ಮಾಡಿ ದೂರು ನೀಡಿದ್ದಾರೆ. ಹನಿ ಟ್ರ್ಯಾಪ್ ಬಗ್ಗೆ ಎಂಎಲ್ಸಿ ರಾಜೇಂದ್ರ ದೂರು ಕೊಟ್ಟಿದ್ದಾರೆ. ಮಧು ಬಾಲೆ ಹಿಂದೆ ನಿಂತು ಆಟ ಆಡ್ತಿರೋ ಮಹಾನಾಯಕನ ಸುತ್ತ ಈ ಹನಿ ಟ್ರ್ಯಾಪ್ ಕೇಸ್ ಗಿರಿಕಿ ಹೊಡೆಯುತ್ತಿದೆ. ಮಾಯಾಂಗನೆ ಮಸಲತ್ತಿಗೆ ಕಾಂಗ್ರೆಸ್ ಇದೀಗ ಕೊತ ಕೊತ ಕುದಿಯುತ್ತಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.